ದುರುದ್ದೇಶಪೂರಿತ ನೀರಿನ ರಾಜಕಾರಣ ಸಲ್ಲದು. ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಗುಡುಗು. ಬಂಗಾರಪೇಟೆ ತಾಲೂಕಿನ ರೈತರ ಜೀವನಾಡಿಯಾದ ಬೂದಿಕೋಟೆ ಗ್ರಾಮದಲ್ಲಿ ಮೈಸೂರು ಮಹಾರಾಜರು ನಿರ್ಮಾಣ ಮಾಡಿರುವ ಮಾರ್ಕಂಡೇಯ ಡ್ಯಾಂನ ನೀರನ್ನು ಮಾಲೂರು ತಾಲೂಕಿಗೆ ಹರಿಸುವುದಾಗಿ ಅಲ್ಲಿನ ಶಾಸಕರಾದ ಕೆ. ವೈ. ನಂಜೇಗೌಡರು ನೀಡಿರುವ ಹೇಳಿಕೆ ದುರುದ್ದೇಶಪೂರಿತ ರಾಜಕಾರಣದಿಂದ ಕೂಡದೆ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಗುಡುಗಿದರು. ತಾಲೂಕಿನ ನೆತ್ತಿಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘ ಕಚೇರಿಯ ಬಳಿ ಮಾಧ್ಯಮ ಹೇಳಿಕೆ ನೀಡಿದ ಅವರು, ಮಾರ್ಕಂಡೇಯ ಡ್ಯಾಂ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದ ವ್ಯಾಪ್ತಿಗೆ ಒಳಪಟ್ಟಿದೆ. ಅಂದಿನ ಮೈಸೂರು ಮಹಾರಾಜರು ಡ್ಯಾಂನ ಅಚ್ಚುಕಟ್ಟು ಪ್ರದೇಶದ ಸುಮಾರು 2,500 ಎಕರೆ ಜಮೀನಿಗೆ ನೀರು ಒದಗಿಸುವ ಸಲುವಾಗಿ ಹಾಗೂ ಈ ಭಾಗದ ರೈತರು ಬದುಕಿಗೆ ಆಸರೆಯಾಗಲು ನಿರ್ಮಾಣ ಮಾಡಿದ್ದರು. ಆದರೆ ಇತ್ತೀಚೆಗೆ ಮಾಲೂರು ಶಾಸಕ ನಂಜೇಗೌಡರು ನೀರನ್ನು ಮಾಲೂರು ತಾಲೂಕಿಗೆ ಹರಿಸಲು ಯೋಜನೆ ರೂಪಿಸಲಾಗುವುದು ಎಂದು ಪ್ರಸ್ತಾಪಿಸಿರುವುದು ಸಮಂಜಸವಲ್ಲ ಎಂದರು. ಬೂದಿಕೋಟೆಯ ಹೆಸರಾಂತ ಪ್ರಸಿದ್ಧ ನಮ್ಮ ಮಾರ್ಕಂಡೇಯ ಅಣೆಕಟ್ಟು ಏನಿದೆ, ಇದು ಮಹಾರಾಜರು ಬೂದಿಕೋಟೆಗೆ ಒಂದು ವರದಾನವಾಗಿ ನಿರ್ಮಿಸಿಕೊಟ್ಟಂತಹ ಅಣೆಕಟ್ಟು. ಈ ಅಣೆಕಟ್ಟು ನಿರ್ಮಾಣವಾಗಿರ್ತಕ್ಕಂಥದ್ದು ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ. ಇದರೊಟ್ಟಿಗೆ ಅಚ್ಚುಕಟ್ಟು ಸುಮಾರು 2,400 ಎಕರೆ ಪ್ರದೇಶ ಕೂಡ ಅಚ್ಚುಕಟ್ಟು ಕೂಡ ಬಂಗಾರಪೇಟೆ ತಾಲೂಕಿಗೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥದ್ದು. ನೀರು ಶೇಖರಣೆ ಆಗತಕ್ಕಂಥ ಭಾಗ ಏನಿದೆ ಅದು ಇವತ್ತು ಮಾಲೂರು ತಾಲೂಕಿಗೆ ಒಳಪಡ್ತಕ್ಕಂಥದ್ದು. ಇಂದಿನ ಭಾಗದ ರೈತರು ಸುಮಾರು 100 ವರ್ಷಗಳಿಂದ ಅಣೆಕಟ್ಟಿನಿಂದ ಇವತ್ತು ಭತ್ತವನ್ನು ಬೆಳೀತಾ ಬೂದಿಕೋಟೆಯನ್ನು ಭತ್ತದ ಕಣಜ ಅಂತ ಹೇಳಿ ಕರೀತಾ ಇದ್ದಾರೆ. ಹರಿಟ್ಟಲ್ಲಿ ಹಿಂದೆ ಈ ಒಂದು ಮಾರ್ಕಂಡೇಯ ಡ್ಯಾಮ್ನಿಂದ ಮಾಲೂರು ತಾಲೂಕಿನ ಕೆಲವು ಗ್ರಾಮಗಳಿಗೆ ನೀರನ್ನು ತಗೊಂಡೋಗ್ಬೇಕು ಅಂತೇಳಿ ಹಿಂದೆದಂಥ ಮಾಜಿ ಶಾಸಕರಾಗಿದ್ದಂಥ ಸನ್ಮಾನ್ಯ ಎಸ್.ಎಲ್. ಕಿಸೆಟ್ಟರು ಪ್ರಯತ್ನವನ್ನು ಪಟ್ಟಿದ್ದು. ಆಗಿನ ಕಾಲದಲ್ಲಿ ನಾವೆಲ್ಲ ಕೂಡ ತಡೆದು ಯಾವುದೇ ಕಾರಣಕ್ಕೂ ಕೂಡ ಈ ಕೃಷಿಗಾಗಿ ಬರ್ತಕ್ಕಂಥ ಈ ಚೆಕ್ ಡ್ಯಾಮನ್ನು ಮಾರ್ಕಂಡೇಯ ಡ್ಯಾಮು ಕೃಷಿಗಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಮಗೆ ಇರ್ತಕ್ಕಂಥ 2,500 ಎಕರೆ ಭೂಮಿಗೆ ರೈತರಿಗೆ ನೀರು ಬೇಕು. ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮಾಲೂರು ತಾಲೂಕಿಗೆ ಕುಡಿಯುವ ನೀರಿಗಾಗಿ ತಗೊಂಡು ಹೋಗೋದಕ್ಕೆ ನಮ್ಮ ಅಭ್ಯರ್ಥಿ ನಿಲ್ಲಿಸಿದ್ವಿ. ಹೀಗೆ ಒಂದು 4 ವರ್ಷಗಳ ಹಿಂದೆ ಕೂಡ ಈ ಪ್ರಸ್ತಾವ ಬಂದು ಪೈಪ್ಲೈನನ್ನು ಅಳವಡಿಸುವ ಪ್ರಯತ್ನ ಕಾಲದಲ್ಲಿ ಕೂಡ ನಾನೇ ಶಾಸಕನಾಗಿದ್ದು ಅದನ್ನು ತಡೆದು ಅಂದಿನ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾಗಿದ್ದಂತಹ ಎಚ್.ಕೆ. ಪಾಟೀಲ್ ಸಾಹೇಬರಲ್ಲಿ ಕೂಡ ಮನವಿಯನ್ನು ಮಾಡಿ ನಾನು ಈ ಯೋಜನೆಯನ್ನು ಸ್ಥಗಿತಗೊಳಿಸಿದ್ದೆ. ಇವತ್ತು ಈ ಒಂದು ಬಂಗಾರಪೇಟೆ ತಾಲೂಕಿನಿರ್ತಕ್ಕಂಥ ಯರಗೋಳ್ ಡ್ಯಾಮ್ ಏನಿದೆ, ಆ ಯರಗೋಳ್ ಡ್ಯಾಮ್ ಮುಖಾಂತರ ಕೋಲಾರ ನಗರ, ಮಾಲೂರು ನಗರ, ಬಂಗಾರಪೇಟೆಗೆ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ ಡ್ಯಾಮನ್ನು ಉದ್ಘಾಟನೆ ಮಾಡಿ ಸುಮಾರು 1 ವರ್ಷಗಳಿಂದ ಮಾಲೂರು, ಕೋಲಾರಕ್ಕೆ ನೀರು ಕೂಡ ಕುಡಿಯೋರು ಕೊಡ್ತಾ ಇದೆ. ಇದರಲ್ಲಿ ವಿಶೇಷವಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಗೌರವಾನ್ವಿತ ಸಚಿವರು, ಚೀಫ್ ಇಂಜಿನಿಯರ್ ಗಮನಿಸಬೇಕು. ಮಾರ್ಕಂಡೇಯ ಡ್ಯಾಮ್ ತುಂಬಿದ ಹರಿದ ನೀರು ಮಾತ್ರ ಎರಗೋಳಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾರ್ಕಂಡೇಯ ಡ್ಯಾಮ್ ತುಂಬಲೇ ಇಲ್ಲ ಅಂದರೆ ಎರಗೋಳಿಕ್ಕೆ ನೀರು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತು ನಾವು ಸುಮಾರು 400 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿರ್ತಕ್ಕಂಥ ಯರಗೋಳ್ ಡ್ಯಾಮ್ಗೆ ನೀರಿನ ಮುಖ್ಯ ಆಸರೆ ಮಾರ್ಕಂಡೇಯ ಡ್ಯಾಮ್. ಮಾರ್ಕಂಡೇಯ ಡ್ಯಾಮಿಂದ ನೀರು ಅದರ ಮುಖಾಂತರ ಹರಿದೇ ನೀವು ಯರಗೋಳ್ ಡ್ಯಾಮ್ಗೆ ಹೋಗ್ಬೇಕು. ಅದರಿಂದ ಇವತ್ತು ನಾವು ಏನಾದರೂ ಕೂಡ ಮಾರ್ಕಂಡೇಯ ಡ್ಯಾಮಿಂದ ಮಾಲೂರು ತಾಲೂಕಿನ ಸುಮಾರು ಹಳ್ಳಿಗಳಿಗೆ ನೀರು ತಗೊಂಡು ಹೋದರೆ ಇವತ್ತು ಸರ್ಕಾರದ ಬಹಳ ಮಹತ್ವ ಯೋಜನೆ ಯರಗೋಳ್ ಡ್ಯಾಮ್ ಏನಿದೆ 3 ಪಟ್ಟಣಗಳಿಗೆ ಕೊಡ್ತಕ್ಕಂಥ ಯೋಜನೆ ಸಂಪೂರ್ಣ ವಿಫಲ ಆಗ್ತದೆ. ಅದರಿಂದ ನಿನ್ನೆ ನಾನು ಒಂದು ಪತ್ರಿಕೆಯಲ್ಲಿ ಮತ್ತು ನೋಡಿದೆ, ಶಾಸಕರು ಬಂದು ಮಾಲೂರು ಶಾಸಕರು ಸ್ನೇಹಿತರು ಹಿರಿಯರಾಗಿರ್ತಕ್ಕಂಥ ಗೌರವಾನ್ವಿತ ನಂಜೇಗೌಡರು ಬಂದು ಇಲ್ಲಿ ನಾವು ನೀರು ತಗೊಂಡೋಗ್ತೀವಿ ಅನ್ನೋ ಮಾತನ್ನು ಹೇಳಿದ್ರಂತೆ. ನಾನು ಅವರಲ್ಲಿ ಕೂಡ ಮನವಿ ಮಾಡ್ತೇನೆ. ಮಾಲೂರು ತಾಲೂಕಿನ ಜನರು, ಬಂಗಾರಪೇಟೆ ತಾಲೂಕಿನ ಜನರು ಅಣ್ಣ ತಮ್ಮಂದರಾಗಿದ್ದೇವೆ. ನೀವು ಹಿರಿಯರಿದ್ದೀರಿ,
ಹಿರಿಯರು ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಕೂಡ ಒಂದು ಮಾತನ್ನು ಕೇಳಬೇಕು. ಎಲ್ಲ ನಿರ್ಧಾರಗಳನ್ನು ನಾವು ಏಕಪಕ್ಷವಾಗಿ ತಗೊಳ್ತೀವಿ. ಅಚ್ಚುಕಟ್ಟು ಮತ್ತು ಡ್ಯಾಮ್ ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿದೆ. ಏನು ನೀರು ನಿಲುಗಡೆ ಆಗುತ್ತೆ ಅದು ಮಾಲೂರು ತಾಲೂಕು ವ್ಯಾಪ್ತಿಯಿದೆ. ಇವೆರಡು ಏನೇ ಇದ್ದರೂ ಕೂಡ ಈ ಯೋಜನೆ ಮಾಡಿರ್ತಕ್ಕಂಥದ್ದು ಬೂದಿಕೋಟೆ ಹೋಬಳಿಯ ಬೂದಿಕೋಟೆ ಗ್ರಾಮದ ಅಚ್ಚುಕಟ್ಟುದಾರರಿಗೆ ಆ ಬೆಳೆ ಬೆಳೀಲಿಕ್ಕೆ ಡ್ಯಾಮನ್ನು ನಿರ್ಮಾಣ ಮಾಡಿರುತ್ತೆ. ಈ ನಿಟ್ಟಿನಲ್ಲಿ ಯಾಕಂದರೆ ಸರ್ಕಾರ ನಿಮ್ಮ ತಾಲೂಕಲ್ಲ ಕೂಡ ಕುಡಿಯೋ ನೀರಿಗೆ ಕೊಡಲಿಕ್ಕೆ ಅನೇಕ ಮಾರ್ಗೋಪಯೋಜನೆಗಳನ್ನು ಕೊಟ್ಟಿದೆ. ಹಾಗಾಗಿ ನಾವು ಈ ಭಾಗದ ರೈತರಿಗೆ ತೊಂದರೆಯನ್ನು ಮಾಡೋದು ಬೇಡ. ನಾವೆಲ್ಲ ಕೂಡ ಅಣ್ಣ ತಮ್ಮಂದರಾಗಿದ್ದೇವೆ. ಎರಡೂ ಜಿಲ್ಲೆಗಳು, ಎರಡು ತಾಲೂಕುಗಳ ಮಧ್ಯೆ ವೈಮನಸ್ಸನ್ನು ಬೆಳೀತಕ್ಕಂಥ ಕೆಲಸವನ್ನು ಮಾಡೋದು ಬೇಡ ಅಂತ ವಿನಂತಿಯನ್ನು ಮಾಡ್ತಾ, ಇದಕ್ಕೆ ಈಗಾಗಲೇ ಏನು ಸರ್ಕಾರ ನಿಮಗೆ ಕೂಡ ಕುಡಿಯೋ ನೀರು ಕೊಡಲಿಕ್ಕೆ ಗ್ರಾಮಗಳಲ್ಲಿ ಬೋರ್ವೆಲ್ ಮುಖಾಂತರ ಕೊಡ್ತಾ ಇದ್ದೀವಿ, ಅನೇಕ ಯೋಜನೆಗಳನ್ನು ಕೂಡ ಮಾಡಿ. ಹಿಂದೆ ತಾವು ಶಾಸಕರು ಇಲ್ಲದೇ ಇರ್ತಕ್ಕಂಥ ಸಮಯದಲ್ಲಿ ಇವತ್ತು ಮಾಲೂರಿಗೆ ಏನಾದರೂ ಕೂಡ KCV ನೀರು ಬರ್ತಾ ಇದೆ ಅಂದರೆ ಅದಕ್ಕೆ ಕಾರಣ SN ನಾರಾಯಣ ಸ್ವಾಮಿ. ಅವತ್ತು SN ನಾರಾಯಣ ಸ್ವಾಮಿ ಅವರು, ನೀವು ಅವತ್ತು ಶಾಸಕರಾಗಿರಲಿಲ್ಲ, ಸನ್ಮಾನ್ ನಂಜೇಗೌಡರು ಶಾಸಕರಾಗಿರಲಿಲ್ಲ. SN ನಾರಾಯಣ ಸ್ವಾಮಿಯವರು ಮಾಲೂರು ತಾಲೂಕು ಬಂಗಾರಪೇಟೆ ತಾಲೂಕಿನ DPR ಮಾಡದೇ ಹೋಗಿದ್ದಿದ್ದರೆ ಇವತ್ತು ನೀವೇನು ನೀರು ಕಾಣ್ತಿದ್ದೀರಿ ಮಾಲೂರು ತಾಲೂಕಲ್ಲಿ, ಇದು ಸಾಧ್ಯ ಆಗ್ತಾ ಇಲ್ಲ. ನಾನು ಯಾವತ್ತೂ ಕೂಡ ಮಾಲೂರು ತಾಲೂಕನ್ನು ಬಂಗಾರಪೇಟೆಯನ್ನು ಒಂದೇ ಅಂತ ಭಾವಿಸಿದ್ದೇನೆ, ಕೋಲಾರ ಜಿಲ್ಲೆಯಲ್ಲ ನಮ್ಮದೇ ಅಂತ ಭಾವಿಸಿದ್ದೇನೆ. ಹಾಗಾಗಿ ದಯಮಾಡಿ ಈ ರೀತಿ ಯೋಜನೆಗಳಿಗೆ ಮುಂದಾಗೋದು ಬದಲು ಚರ್ಚೆ ಮಾಡಿ ಹಿರಿಯರ ಸಮ್ಮುಖದಲ್ಲಿ ಎಲ್ಲ ರೈತರಿಗೂ, ಎರಡೂ ತಾಲೂಕಿನ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇದನ್ನು ಬಗೆಹರಿಸ ಮಾಡಿಕೊಂಡು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು. ಈ ನಿಟ್ಟಿನಲ್ಲಿ ನಂಜೇಗೌಡರು ಸಹಕರಿಸಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿ.